ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಎರಡು ಪೋರ್ಟಲ್ ಎನರ್ಜಿ ಏನು ಅಂತೇಳಿ ನೋಡುವ. ನಿಮಗೆ ಎರಡು ಪೋರ್ಟಲ್ ಮೆಸೇಜ್ ಡಿವೈನ್ ಕಡೆಯಿಂದ ಮೆಸೇಜ್. ಇದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ನೋಡಿ ನಿಮಗೆ ರೆಸನೇಟ್ ಆಗ್ತದೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದಕ್ಕೆ ಸ್ಪೆಷಲ್ ಥ್ಯಾಂಕ್ ಯು. 2 ಪೋರ್ಟಲ್ ಎನರ್ಜಿ, ನರ್ಚರಿಂಗ್, ರಿಲೀಸ್, ಬಾಟಮ್ ಆಫ್ ದ ಡೆಕ್, ರಿಫ್ಲೆಕ್ಷನ್. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ಟೈಮ್ ಈ 2 ಪೋರ್ಟಲ್ ನಿಮಗೆ ರಿಲೀಸ್ ಮಾಡಲಿಕ್ಕೆ ಹೇಳ್ತಾಯಿದೆ. ಏನು ರಿಲೀಸ್ ಅಂತ ಹೇಳಿದರೆ, ಸಪೋಸ್ ನಮ್ಮ ಜೀವನದಲ್ಲಿ ಹಿಂದೆ ಏನೇ ನಡೆದಿರ್ಬೋದು, ಏನೇ ಅಂದರೆ ಇವೆಲ್ಲವನ್ನು ನೀವು ಅಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಿದ್ದರೆ ಅದಕ್ಕೆ ಕೃತಜ್ಞತೆಯಲ್ಲಿರಿ, ಅಥವಾ ಕೆಟ್ಟದೇನಾಗಿದ್ದರೂ ಆಗಿದ್ದರೆ ಅದನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಿದ್ದಾರೆ. ಲೆಟ್ ಇಟ್ ಗೋ ಅಂದರೆ ಎಲ್ಲವನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಗಿವ್ ಅಪ್ ಅಲ್ಲಿ ಇರಬೇಡಿ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿ. ಇದು ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ತುಂಬ ಕಷ್ಟಗಳಿರ್ತವೆ. ಇದು ಯಾವ ರೀತಿ ಹೇಳಿದರೆ, ಒಂದು ಮರ ತನ್ನ ಎಲೆಗಳನ್ನು ಉದುರಿಸಿ ಹೇಗೆ ಹೊಸ ಎಲೆ ಬರ್ತವೆಯೋ ಹಾಗೆ ಇದೊಂಥರ ನಿಮ್ಮ ಜೀವನದಲ್ಲಿ ಒಂದು ದಿ ಎಂಡ್ ಇರ್ಬೋದು. ಮೋಸ್ಟ್ಲಿ ಕೆಲವು ನಿಮ್ಮ ಜೀವನದಲ್ಲಿ ತುಂಬಾ ಘಟನೆಗಳು ನಡೆದಿರ್ಬೋದು, ತುಂಬಾ ನೋವಿರ್ಬೋದು. ಸೊ ಅದನ್ನೆಲ್ಲ ರಿಲೀಸ್ ಮಾಡಿ ಹೊಸ ಜೀವನದತ್ತ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ನರ್ಚರ್ ಮಾಡಿಕೊಳ್ಳಿ ಅಂತೇಳಿ. ಅಂದರೆ ಇಲ್ಲಿ ನಿಮಗೆ ಪ್ರಕೃತಿ ಮತ್ತು ಮದರ್ ಗಾಯ ಹೇಳ್ತಿದ್ದಾರೆ. ಅಂದರೆ ನರ್ಚರ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ. ತುಂಬ ನೋವಲ್ಲಿರಬೇಡಿ. ಸೊ ಅಂದರೆ ನೀವು ಏನು ನೋವಲ್ಲಿರ್ತೀರ ಅದೇ ನಿಮ್ಮನ್ನು ರಿಫ್ಲೆಕ್ಷನ್ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಪ್ರತಿಯೊಂದು ಎಂಡಲ್ಲೂ ದ ಎಂಡ್ ಈಸ್ ದ ನ್ಯೂ ಬಿಗಿನಿಂಗ್ ಅಂತ ಹೇಳ್ತಿದ್ದಾರೆ. ಯಾವುದೇ ಒಂದು ಅಧ್ಯಾಯ ಕೊನೆಯಾಗಿರ್ಬೋದು, ಆದರೆ ಅದಕ್ಕೂ ಇನ್ನೊಂದು ಅಧ್ಯಾಯ ಶುರುವಾಗೇ ಆಗ್ತದೆ. ಸೊ ದೇವರ ಮೇಲೆ ಭರವಸೆ ಇಡಿ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಈ ಹಿಂದೆ ಏನಾಯಿತು, ನೀವೇನು ಮಾಡಬೇಕಾಗಿತ್ತು, ಅಥವಾ ಏನು ಆ್ಯಕ್ಷನ್ ತಗೊಳ್ಬೇಕಿತ್ತು, ಎಲ್ಲವನ್ನು ಅಸೆಸ್ ಮಾಡಿ ಜೀವನದಲ್ಲಿ. ಅಂದರೆ ನೀವು ಹೇಗೆ ಮುಂದೆ ಸಾಗಬೇಕು, ಈ ಹಳೆಯದನ್ನೆಲ್ಲ ರಿಲೀಸ್ ಮಾಡಿ ನೀವು ಮುಂದೆ ಹೇಗೆ ಸಾಗಬೇಕು ಅಂದರೆ ರಿಫ್ಲೆಕ್ಷನ್. ಈಗ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳುವಂಥ ಟೈಮ್ ಬಂದಿದೆ. ಅಂದರೆ ಮಿರರಿಂಗ್. ಈಗ ನಿಮ್ಮ ಜೀವನದಲ್ಲಿ ಅಂದರೆ ನೀವು ಯಾವುದನ್ನು ಪಾಸಿಟಿವ್ ಥಿಂಕ್ ಮಾಡಿ ನಿಮ್ಮ ಜೀವನ ಪಾಸಿಟಿವ್ ಆಗಿ ಮುಂದುವರಿತದೆ, ನೆಗೆಟಿವ್ ಥಿಂಕ್ ಮಾಡಿ ನಿಮ್ಮ ಜೀವನ ನೆಗೆಟಿವ್ ಆಗಿಯೇ ಮುಂದುವರಿತದೆ. ಸೊ ಇಲ್ಲಿ ನಿಮ್ಮ ಥಿಂಕಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನೀವೇನು ಥಿಂಕ್ ಮಾಡ್ತೀರ ಅದೇ ಕನ್ನಡಿ ಟೈಪ್ ನಿಮಗೆ ಮಿರರಿಂಗ್ ಆಗ್ತಾ ಇರ್ತದೆ. ಸೊ ಹಳೆಯದನ್ನೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಜೀವನದತ್ತ ನೋಡಿ ಅಂತ ಹೇಳಿ. ಇಲ್ಲಿ ಇನ್ನೊಂದು ಕಾರ್ಡ್ ಇಲ್ಲಿ ತೆಗೆದಿದೆ ನಿಮಗೆ. 2 ಪೋರ್ಟಲ್, ಪ್ರೊಟೆಕ್ಷನ್, ಗಾರ್ಡಿಯನ್ಸ್ ಆಫ್ ದ ಲ್ಯಾಂಡ್, ಟ್ರುತ್, ರಾವೆನ್ ಸ್ಪಿರಿಟ್, ಎನ್ಲೈಟನ್ಮೆಂಟ್. ಇಲ್ಲಿ ನಿಮಗೆ ಫಾರೆಸ್ಟ್ ಒರಾಕಲಿಂದ ಏನು ಕಾರ್ಡ್ ಬಂದಿದೆ ಅಂತ ಹೇಳಿದರೆ, ನಿಮಗೆ ಇಲ್ಲಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಗಾರ್ಡಿಯನ್ ಆಫ್ ದ ಲ್ಯಾಂಡ್ ಬಂದು ಮೋಸ್ಟ್ಲಿ ಅಂದರೆ ನಿಮ್ಮ ಎನರ್ಜಿಯನ್ನು ಇಲ್ಲಿ ಪ್ರೊಟೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಅಂತ ಹೇಳಿದರೆ, ಕೆಲವೊಮ್ಮೆ ನಾವು ಹೊರಗಡೆ ಜಗತ್ತಿನ ಕಡೆ ನೋಡಿ ಅಂದರೆ ನಾವು ನೆಗೆಟಿವ್ ಫೀಲ್ ಆಗಿಬಿಡ್ತೇವೆ, ನಮ್ಮಲ್ಲಿ ಏನು ಇಲ್ಲ ಅಂಥೇಳಿ. ಅಥವಾ ಇನ್ನೊಬ್ಬರ ಮೇಲೆ ನಾವು ಜಡ್ಜ್ಮೆಂಟಿಗೆ ಹೋಗ್ತೇವೆ, ಅಂದರೆ ಅವರು ಮಾಡಿದ ತಪ್ಪು, ಅವ್ರು ಸರಿ ಇಲ್ಲ ಅಂಥೇಳಿ. ಸೊ ಅಥವಾ ಕೆಲವೊಮ್ಮೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೇವೆ ನಾವು. ಅದು ಸಂಬಂಧಗಳಲ್ಲಿರ್ಬೋದು, ಯಾವುದ್ರಲ್ಲಾದ್ರೂ ಇರ್ಬೋದು. ನಾವು ಇನ್ನೊಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟಾಗ ಈ 3 ಇದರಿಂದಾಗಿ ನಮಗೆ ತುಂಬ ನೋವುಗಳು ಉಂಟಾಗುತ್ತವೆ. ಸೊ ಇದರಿಂದ ನಾವು ನೆಗೆಟಿವ್ ಎನರ್ಜಿಗೆ ಹೋಗ್ತೇವೆ, ನೆಗೆಟಿವ್ ಫೀಲ್ ಆಗ್ತದೆ. ಸೊ ಈ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟೇಷನನ್ನು ಬಿಟ್ಟುಬಿಡಿ, ಅಥವಾ ಇನ್ನೊಬ್ಬರನ್ನು ಜಡ್ಜ್ ಮಾಡೋದು ಬಿಟ್ಟುಬಿಡಿ. ಮತ್ತೇನಂತ ಹೇಳಿದರೆ, ನೀವು ಟ್ರೂ ಸೆಲ್ಫಲ್ಲಿರಿ ಅಂತ ಹೇಳಿದರೆ, ನಿಮ್ಮನ್ನು ನೆಗೆಟಿವ್ ಎನರ್ಜಿಯಿಂದ ರಕ್ಷಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಸೊ ನೀವು ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಮಾಡಿಕೊಳ್ಳಿ. ಅಂದರೆ ಇನ್ನರ್ ಪ್ರೊಟೆಕ್ಷನ್ ಇಲ್ಲಿ ತುಂಬ ಮುಖ್ಯ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗಾರ್ಡಿಯನ್ ಆಫ್ ದ ಲ್ಯಾಂಡ್ ಬಂದು ನಿಮಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಅಂದರೆ ನೀವು ಒಬ್ಬರೇ ಅಂತ ತಿಳ್ಕೊಂಡಿರ್ಬೋದು, ಆದರೆ ಇಲ್ಲಿ ಏಂಜಲ್ಸ್ ಬಂದು ನಿಮಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಇಲ್ಲಿ ನೀವು ಜೀವನದ ಸತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ರಾವೆನ್ ಸ್ಪಿರಿಟ್ ಬಂದು. ಅಂದರೆ ಕೆಲವೊಮ್ಮೆ ನಮಗೆ ಈ ಥರ ಅಂದರೆ ನಾವು ಪರ್ಸನಲ್ ಆಗಿ ನೋಡಿದಾಗ ನಮ್ಗೆ ಜಗತ್ತಿನಲ್ಲಿರೋದು ಸುಳ್ಳು, ಜಗತ್ತೆಲ್ಲ ಮೋಸ ಅಂತ ಅನಿಸ್ತದೆ. ಅಂದರೆ ಏನೋ ಅಂದರೆ ನನಗೆ ತುಂಬ ಅನ್ಯಾಯ ಆಗಿದೆ ಅಂಥೇಳಿ ನಮಗೆ ಪರ್ಸನಲ್ಲೇ ಆಗಿ ನೋಡಿದಾಗ ನಮ್ಗೆ ಹಾಗೆ ಅನಿಸ್ತದೆ. ಆದರೆ ನಿಜವಾಗಿಯೂ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಂದರೆ ಜೀವನದ ಸತ್ಯ ಏನು, ನೀವಿಲ್ಲಿ ಯಾವುದಕ್ಕೋಸ್ಕರ ಬಂದಿದ್ದೀರಿ ಈ ಭೂಮಿ ಮೇಲೆ, ನಿಮ್ಮ ಭೂಮಿ ಮೇಲೆ ಬಂದ ಉದ್ದೇಶವೇನು, ನೀವು ಇನ್ನರ್
ನಿಮ್ಮ ಇನ್ನರ್ ಟ್ರುತ್ತನ್ನು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಮನಸ್ಸನ್ನು, ನಿಮ್ಮ ಆತ್ಮವನ್ನು ಕೇಳ್ಕೊಳ್ಳಿ ಅಂತೇಳಿ. ಸೊ ಇಲ್ಲಿ ತುಂಬ ಬದಲಾವಣೆ ಬರಬೇಕಾಗಿದೆ ಅಂತೇಳಿ, ಎನ್ಲೈಟನ್ಮೆಂಟ್ ಅಂತ ಹೇಳಿ. ಅಂದರೆ ನಿಮ್ಮ ಜೀವನದಲ್ಲಿ 2 ಪೋರ್ಟಲ್ ಪಾಸಿಟಿವ್ ಚೇಂಜಸ್ ತರ್ತಾ ಇದೆ ಅಂಥೇಳಿ. ಸೊ ಈ ನೆಗೆಟಿವ್ ಎನರ್ಜಿಯಿಂದೆಲ್ಲ ಹೊರಬಂದ ತಕ್ಷಣ ಫಾರೆಸ್ಟ್ ಟೆಂಪಲ್ ಅಂದರೆ ಒಂಥರ ನಿಮಗೆ ನೀವೊಂಥರ ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ನಿಮ್ಮ ಜೀವನದಲ್ಲಿ ಲೈಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಪಾಸಿಟಿವ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಹಳೆಯದನ್ನೆಲ್ಲ ಲೆಟ್ ಗೋ ಮಾಡಿ ಹೊಸ ಬಿಗಿನಿಂಗಿಗೆ, ಹೊಸ ಜೀವನಕ್ಕೆ ರೆಡಿಯಾಗಿ ನಿಮಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಮೇಜರ್ ಅರ್ಕಾನ್ನಿಂದ ಒಂದು ಕಾರ್ಡ್ ತೆಗಿತಿದೆ ನಿಮಗೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. 2 ಪೋರ್ಟಲ್ ನಿಮಗೆ ಎನ್ಲೈಟನ್ಮೆಂಟ್ ತರ್ತಾ ಇದೆ, ಬೆಳಕು ತರ್ತಾ ಇದೆ ನಿಮ್ಮ ಜೀವನದಲ್ಲಿ. ಪಾಸಿಟಿವ್ ಥಿಂಕಿಂಗ್ ಮಾಡಿ, ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ದ ಸ್ಟಾರ್ ಬಂದಿದೆ, ಬ್ರಹ್ಮ, ಹೋಪ್, ರಿನ್ಯೂವಲ್, ಕ್ರಿಯೇಟಿವಿಟಿ ಆ್ಯಂಡ್ ಇನ್ಸ್ಪಿರೇಷನ್, ಜನರಾಸಿಟಿ, ಹೀಲಿಂಗ್. ಇಲ್ಲಿಯೂ ರಿನ್ಯೂವಲ್ ಬಂದಿದೆ. ಹೋಪ್ ಇಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಮೇಲೆ. ಇನ್ನೊಂದು ಇಂಪ್ರೆಸ್, ಕಾಳಿ, ಫೆಮಿನಿಟಿ, ನರ್ಚರಿಂಗ್, ಫರ್ಟಿಲಿಟಿ, ಅಬಂಡೆನ್ಸ್, ಮದರ್ಹುಡ್. ಬಾಟಮ್ ಆಫ್ ದ ಡೆಕ್, ಟೆಂಪರೆನ್ಸ್, ಬ್ಯಾಲೆನ್ಸ್. ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. 2 ಅಂದರೆ 2 ಪೋರ್ಟಲ್ ಅಂತ ಹೇಳಿದರೆ ಇದೊಂಥರ ಬ್ಯಾಲೆನ್ಸೇ. ಫೆಮಿನೈನ್ ಮತ್ತು ಮೆಸ್ಕ್ಯುಲರ್ ಎನರ್ಜಿ ಬ್ಯಾಲೆನ್ಸ್ ಇರ್ಬೋದು, ಅಥವಾ ಯಾವುದರಲ್ಲಾದರೂ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ಜೀವನ ಯಾವಾಗಲೂ ಅಂದರೆ ಎಂಡಾಗಿರೋದಿಲ್ಲ, ಅಥವಾ ಯಾವಾಗಲೂ ದುಃಖದಲ್ಲೇ ಇರೋದಿಲ್ಲ, ಕಷ್ಟಗಳೇ ಇರೋದಿಲ್ಲ, ಸುಖ ಬಂದೇ ಬರ್ತದೆ. ದೇವರ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ನಿಮಗೆ ದೇವರು ಒಂದು ರಿನ್ಯೂವಲ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಹೋಪ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಇದು ನಿಮ್ಮ ಜೀವನದಲ್ಲಿ ಎನ್ಲೈಟನ್ಮೆಂಟ್ ಸಹ ಬರ್ತಾ ಇದೆ, ಪಾಸಿಟಿವ್ ಚೇಂಜ್ ಸಹ ಬರ್ತಾ ಇದೆ ಅಂತೇಳಿ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂಥೇಳಿ. ಇದು 2 ಪೋರ್ಟಲ್ ಎನರ್ಜಿ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.